ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಈವ್ನಿಂಗ್ ಆಲ್ರೆಡಿ 6:45 ಆಗ್ತಾ ಬಂತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು, ಹಾಗೆ ಸ್ವಲ್ಪ ಗ್ರಾಸರೀಸ್ ಬೇಕು, ಹಾಗೆ ಡಿಮಾರ್ಟ್ಗೂ ಸಹ ಹೋಗಬೇಕು. ಹಾಗೆ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡ್ತಿದ್ದೀಯ ಚಿನಿಮಾ? ನಿಮ್ಮ ಮನೇಲೂ ಇದೇ ಥರನ ನೋಡಿ. ಸ್ವಲ್ಪ ಜಸ್ಟ್ ನಾನು ಎಲ್ಲನೂ ಸಂಡೇ ಬಂತು ಅಂದರೆ ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ವರ್ಕಿಂಗ್ ವುಮೆನ್ಸ್ಗೂ, ಹೋಮ್ ಮೇಕರ್ಗೂ ಎಲ್ರಿಗೂ ಇದೇ ಕೆಲಸ ಇದ್ದೇ ಇರುತ್ತೆ. ಮನೆ ಕ್ಲೀನ್ ಮಾಡೋದು, ಡೀಪ್ ಕ್ಲೀನ್ ಮಾಡೋದು. ಸೊ ನಾವು ಧರ್ಮಸ್ಥಳ ಹೋಗಿದ್ವಿ, ಅಲ್ಲದೇನು ಸಹ ವ್ಲಾಗ್ ಏನು ಮಾಡಿಲ್ಲ. ನಾನು ಹೊರಗಡೆ ಹೋದಾಗ ಧರ್ಮಸ್ಥಳ ಮತ್ತು ಕುಕ್ಕೆ ಎರಡಕ್ಕೂ ಸಹ ಹೋಗಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಧರ್ಮಸ್ಥಳ. ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದು. ಸೊ ಹೋಗಿ ಬಂದ್ವಿ. ಬಂದ ಮೇಲೆ ಇನ್ನೇನು ಸೋಮವಾರ ಪ್ರಸಾದನೆಲ್ಲನೂ ಸಹ ರಿಮೂವ್ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಸೊ ಮನೆ ಎಲ್ಲನೂ ಸಹ ಕ್ಲೀನ್ ಮಾಡಿ ಇನ್ನೂ ಜಸ್ಟ್ 1 ಅವರ್ ಕೂಡ ಆಗಿಲ್ಲ. ಇನ್ನು 1 ಅವರ್ ಕೂಡ ಆಗಿಲ್ಲ. ನಾನು ಕ್ಲೀನ್ ಮಾಡಿ ಬರೋ ಅಷ್ಟರೊಳಗಡೆ ನಿಜವಾಗ್ಲೂ ಹೆಂಗೆ ಮಾಡಿದಾಳೆ ಅಂದರೆ ಮನೆನ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಚಿನಿಮಾ ಬರ್ತಾ ಹೆಂಗೆ ಆಗ್ತಿದ್ದಾಳೆ ಅಂತಂದರೆ, ತುಂಬ ಅವಳನ್ನ ಮೇಂಟೈನ್ ಮಾಡೋದೇ ತುಂಬ ಕಷ್ಟ ನಮಗೆ. ಆ ಥರ ಆಗ್ತಿದೆ. ನಮ್ಮ ಪಕ್ಕದ ಮನೇಲಿ ಒಬ್ಬ ಅಣ್ಣ ಇದ್ದಾನೆ, ಶಿವಣ್ಣ ಅಂತ ಹೇಳ್ಬಿಟ್ಟು. ನಾನೇನು ಪಕ್ಕದ ಮನೆ ಆಂಟಿ ಅಂತ ಹೇಳ್ತೀನೋ ಅವರು ಮಗ. ಅವ್ರಿಗೊಂದನೇ ಎದುರ್ಕೊಳ್ಳೋದು ಅವಳು, ಇನ್ಯಾರಿಗೂ ಸಹ ಎದುರ್ಕೊಳ್ಳೋಲ್ಲ. ಇನ್ನು ನಾನು ಮನೆ ತೋರಿಸ್ತೀನಿ ನೋಡಿ ಬೇಕಿದ್ರೆ ಹೆಂಗೆ ಆಗಿದೆ ಅಂತಂದರೆ, ನಾನು ಇವಾಗಿನೂ ಕ್ಲೀನ್ ಮಾಡಿದ್ನಂತ ನನಗೆ ಡೌಟ್ ಬರಬೇಕು, ಆ ಥರ ಮಾಡಿದ್ದಾಳೆ. ಸೊ ಜಸ್ಟ್ ಈಗ ತಾನೇ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಇಟ್ಟಿದ್ದೆ. ಅವು ಸ್ಟೋನಿಂದು ಎಲ್ಲ ಬಾಕ್ಸ್ಗಳನ್ನ ನಾನು ಮೇಲೆ ಜೋಡಿಸಿದ್ದೆ. ತೊಗೊಂಡು ಬಂದು ಎಲ್ಲ ಮತ್ತೆ ಕೆಳಗಡೆ ಹಾಕಿರೋದು. ಇದು ನೋಡ್ಬೋದು, ನಾನೆಲ್ಲನೂ ಈ ಟಬ್ ಏನಿದೆ ಆ ಟಬ್ಬಲ್ಲಿ ಹಾಕಿ ಇಟ್ಬಿಡ್ತೀನಿ. ಇವಳು ನೋಡಿದ್ರೆ ಎಲ್ಲ ಕಿತ್ತಾಕೊಂಬಂದಿದ್ದಾಳೆ. ಸದ್ಯಕ್ಕೆ ಇವಾಗ ಒಂದು ಚಿಕ್ಕದಾಗೆ ಒಂದು ಗಿಡನ ಹಾಕಿದ್ದೀನಿ. ಇಲ್ಲಿ ನೋಡೋಣ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂದರೆ ಅದು ಈ ಗಿಡನ ಅಡ್ಜಸ್ಟ್ ಮಾಡಿದ್ದು ಇದಕ್ಕೆ. ಬಟ್ ಇದು ಚೆನ್ನಾಗೇ ಬರ್ತಾ ಇದೆ. ಇದು ತುಂಬ ಕೌಲು ಹೊಡೆದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನು ತೆಗೆದ್ಬಿಟ್ಟು ಅಲ್ಲಿ ಹಾಕಿದ್ದೀನಿ. ಹಾಗೆ ಇಲ್ಲೊಂದು ಗಿಡನೂ ಸಹ ಹಾಕಿದ್ದೀನಿ. ಬಟ್ ಎಲ್ಲನೂ ಚೆನ್ನಾಗೇ ಬರ್ತಾ ಇದೆ. ಬಟ್ ಮೇಲೆ ಬೆಳೀತಾ ಗ್ರೋತ್ ಆಗ್ತಾ ಏನಾಗುತ್ತೆ ಅಂತಂದರೆ ಕೆಳಗಡೆದು ಎಲೆ ಎಲ್ಲ ಒಣಗ್ತಾ ಬರ್ತಾ ಇದೆ. ಸೊ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ನೋಡೋಣ, ಟ್ರೈ ಮಾಡ್ತೀನಿ. ಬಟ್ ಚೆನ್ನಾಗಿ ಬಂದಿತ್ತು, ಕೌಲ್ ತುಂಬ ಬಂದಿತ್ತು ಅಂತ ಹೇಳಿಬಿಟ್ಟು ತೆಗೆದ್ಬಿಟ್ಟು ನಾನು ಅಲ್ಲಿ ಹಾಕಿರೋದು ಅಷ್ಟೇ. ಕೆಳಗಡೆ ಬಗ್ಗಿ ಈ ಥರ ಬೆಂಡ್ ಆಗಿಬಿಟ್ಟಿದೆ ಇದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಮನೆ ತುಂಬ ಈ ಥರ ಹರಡ್ತಾನೆ ಇರ್ತಾಳೆ. ಎಷ್ಟು ಮಾಡಿದ್ರೂ ಅಷ್ಟೇ. ಕತ್ರಿ ತೊಗೊಂಡು ಆ ಥರ ಎಲ್ಲ ಕಟ್ ಮಾಡೋದು, ಕೊಟ್ಟಿರೋ ತಿಂಡಿನೂ ಅರ್ಧಂಬರ್ಧ ತಿನ್ನೋದು. ಏನು ಚಿನಿಮಾ ಇದು? ಇವಾಗ ಬರಲ್ಲ ಡಿಮಾರ್ಟಿಗೆ? ನೀನು ಬರಲ್ಲ? ಬೇಡ ಅಂತ ಬಿಡು, ನೀನು ಚಿಂಡಂಗೆ ಕರ್ಕೊಂಡು ಹೋಗ್ತೀನಿ. ಮತ್ತು ತುಂಬು ಆ ಕವರಲ್ಲೆಲ್ಲ ತುಂಬು, ಮತ್ತು ತುಂಬು ಅದನ್ನೆಲ್ಲ ನೀಟಾಗಿ ಕವರಿಗೆ ಹಾಕಿದ್ರೆ ಕರ್ಕೊಂಡು ಹೋಗ್ತೀನಿ ಡಿಮಾರ್ಟ್ಗೆ. ನೀನು ಡಿಮಾರ್ಟಿಗೆ ಏನಕ್ಕೆ ಬರ್ತೀಯಾ? ಡಿಮಾರ್ಟಿಗೆ ಏನಕ್ಕೆ ಬರ್ತೀಯಾ? ಹಾಂ, ಅಪ್ಪನ ಸರಿ ಹಿಡ್ಕೊಳ್ಳುತ್ತೆ. ಹಿಡ್ಕೊ ಬಾ, ತುಂಬ್ತಾಳಂತೆ. ತುಂಬಿದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಹಾಂ ಹಿಡ್ಕೊ. ಡಿಮಾರ್ಟಿಗೆ ಏನಕ್ಕೆ ಬರ್ತೀಯ ಚಿನಿಮಾ? ಅಲ್ಲ, ಏನಕ್ಕೆ ಬರೋದು ನೀನು ಡಿಮಾರ್ಟ್ಗೆ? ಅದೇ ಏನಕ್ಕೆ ಬರ್ತೀಯ ಡಿಮಾರ್ಟ್ಗೆ? ಅಲ್ಲ ಚಿನಿಮಾ, ನೀನು ಡಿಮಾರ್ಟ್ಗೆ ಏನಕ್ಕೆ ಬರೋದು? ನೀನು ಬರ್ತೀಯ ಗೊತ್ತು, ಕರ್ಕೊಂಡು ಹೋಗ್ತೀನಿ. ನೀನು ಏನಕ್ಕೆ ಬರ್ತೀಯ ಅಂತ ಕೇಳಿದ್ದು. ಹಾಂ, ಪಿಜ್ಜಾ ಬೇಡ ಹಂಗಾದ್ರೆ? ಮತ್ತೆ ಪಿಜ್ಜಾ ತಿನ್ನಕ್ಕೆ ಬರ್ತೀನಿ ಅಂದರೆ ಬೇಡ ಅಂತೀಯ? ಮತ್ತೆ ಪಿಜ್ಜಾ ಬೇಕಾ? ಹಂಗಾರೆ ಕೊಡಿಸ್ಬೇಡ ನಾವಿ. ಬೇಗ ತುಂಬಿದ್ರೆ ಕರ್ಕೊಂಡು ಹೋಗೋದು, ಇಲ್ಲಾಂದರೆ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತೀವಷ್ಟೇ. ಒಂದೊಂದು ಹಾಕಿ 4 ಹಾಕ್ಬೋದಲ್ಲ?
ಸರಿ ತುಂಬು ತುಂಬು ಬೇಗ ಹಾಕು. ಅದಷ್ಟು ಒಂದೇ ಸರ್ತಿ ತಗೋ 2 ಕೈಯಲ್ಲಿ. ಆ ಗೊಂಬೆ ಎಲ್ಲಿತ್ತು? ಆ ಗೊಂಬೆ ಎಲ್ಲಿತ್ತು? ಎಲ್ಲಿತ್ತದು? ಇಡು, ನೀಟಾಗಿಡು. ಸರಿ ಬಾಯ್ ಹೇಳು. ಬಾಯ್. ಸೊ ಡಿಮಾರ್ಟ್ಗೆ ಹೋಗಿದ್ವಿ ಅಲ್ವಾ. ಸೊ ಬಂದಮೇಲೆ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಚಿನ್ನಿಮ್ಮ ಬಂದ್ಬಿಟ್ಟು ನಾನು ಕೂರ್ತೀನಿ ಅಂತ ಕೂತ್ಕೊಂಡ್ಳು. ಬಟ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಲ್ವಾ. ಸೊ ಮನೆಗೆ ಬಂದ ತಕ್ಷಣವೇ ಹೊರಗಡೆ ಹೋಗಬೇಕು, ಆಟ ಆಡಬೇಕು ಅನ್ನೋ ಥರ ಇರುತ್ತೆ. ಸೊ ಇವಾಗಿರೋ ವೆದರ್ಗೆ ಮಕ್ಕಳನ್ನ ಹೊರಗಡೆ ಕಳ್ಸೋದಕ್ಕೂ ಸಹ ಆಗಲ್ಲ, ಅಷ್ಟು ಚಳಿ ಇದೆ. ಸೊ ಹಾಗಾಗಿ ಒಳಗಡೆ ಕೂಡಾಕ್ಕೊಂಡ್ರೆ ಈ ಕತೆ ನಮ್ಮದು. ಅದರಲ್ಲೂ ಏನಾದರೂ ಒಂದು ಕಿತಾಪತಿ ಮಾಡ್ಕೊತಾನೆ ಇರ್ತಾಳೆ. ಸೊ ಅದೇನೋ ಗೊತ್ತಿಲ್ಲ, ಉಗುರು ಕಚ್ಕೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ. ಅದು ಬ್ಲಡ್ ಬಂದ್ರೂ ಬಿಡಲ್ಲ, ಕಚ್ತಾನೆ ಇರ್ತಾಳೆ. ಅದು ಏನಕ್ಕೆ, ಅದು ಹೆಂಗೆ ಕಲ್ತ್ಕೊಂಡ್ಲು ಅಂತಲೇ ಗೊತ್ತಿಲ್ಲ ನನಗೆ. ನವೀನವ್ರು ಕಚ್ತಾ ಇದ್ರು, ಅದನ್ನು ಬೈದು ಬಿಡಿಸ್ತಾನೆ, ನೋಡ್ಬಿಟ್ಟು ಅವಳು ಕಚ್ತಾಳೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಅವ್ರು ಇವಾಗ ಉಗುರು ಕಚ್ಚೋದೇ ಇಲ್ಲ. ಅದ್ಬಿಟ್ಟು ಇವಾಗ ಇವಳು ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಅದು ಏನಕ್ಕೆ ಹಂಗೆ ಕಚ್ಕೊತಾಳೆ ಅಂತಲೇ ಗೊತ್ತಾಗಲ್ಲ. ಹೆಬ್ಬೆರಳು ಮಾತ್ರ ಬ್ಲಡ್ ಬಂದ್ರೂ ಅದು ನೆಕ್ಸ್ಟ್ ಡೇ ಮತ್ತೆ ಹಂಗೇ ಕಚ್ತಾ ಇರ್ತಾಳೆ. ಸೊ ಅದು ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದ್ದು. ಬಟ್ಟೆ ಕಟ್ಟು, ಅದು ಕಟ್ಟು ಅಂತ ಹೇಳ್ಬಿಟ್ಟು ಕೂತಿದ್ಲು. ಬಟ್ ಅದು ಬಟ್ಟೆ ಕಟ್ಟಿದ್ರೆ ಅದು ನಿಲ್ಲಲ್ಲ, ಅವಳು ಕಿತ್ಕೊತಾ ಇರ್ತಾಳೆ ಬಟ್ಟೆನ. ಬಟ್ ಕಟ್ಟು ಅಂತಂದಲ್ಲ, ಯಾವುದೋ ಒಂದು ಬಟ್ಟೆ ಇತ್ತು ಕಾಟನ್ದು. ಸೊ ಅದನ್ನೇ ಕಟ್ಟಿದ್ದೀನಿ. ಸೊ ಇನ್ನೊಂದು ಏನು ಅಂತಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಲು 5000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನಾನು ಆ ಥರ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟು ನಾನು ಬರೀ ಡಿಸೈನ್ಸು ತೋರಿಸೋದಕ್ಕಂತ ಸ್ಟಾರ್ಟ್ ಮಾಡಿದ್ದು ನಮ್ಮ ಒಂದು ಚಾನಲ್ಲು. ಸೊ ಇವಾಗ ಲೈಟಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತಲೂ ಸಹ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ ಹೇಳಬೇಕಂದ್ರೆ. ಬಟ್ ಏನು ಅಂದರೆ ಕಂಟಿನ್ಯೂ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ ಅಷ್ಟೇ. ಸೊ ಯಾಕೆಂದರೆ ಇವಾಗ ಬೆಳಗ್ಗೆ ಒಂದು 6:30-7 ಗಂಟೆಗೆ ಎದ್ದೇಳ್ತೀವಿ ಅಂತ ಅಂದಮೇಲೆ ಟಿಫನ್ ರೆಡಿ ಮಾಡಿ ನಾನು ಶಾಪ್ಗೆ ಹೋಗೋ ಅಷ್ಟರೊಳಗಡೆ 10 ಗಂಟೆ ಆಗುತ್ತೆ. ಸೊ ಎಲ್ಲ ಕೆಲಸ ಮಾಡ್ಕೊಬೇಕು, ತಿಕ್ಕೋದ್ರಿಂದ, ತೊಳೆಯೋದ್ರಿಂದ, ಅಡುಗೆ ಮಾಡಬೇಕು, ಕ್ಲೀನ್ ಮಾಡಬೇಕು. ಸೊ ಕಿಚನ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಮತ್ತೆ ನಾನು ಶಾಪ್ಗೆ ಹೋಗಬೇಕು, ಕೆಲಸ ಮಾಡಬೇಕು. 6 ಗಂಟೆಗೆ ನವೀನವ್ರು ಬಂದಮೇಲೆ ಮತ್ತೆ ಮೇಲ್ಗಡೆ ಬರಬೇಕು, ಅಡುಗೆ ಮಾಡಬೇಕು. ಅವ್ರಿಗೂ ನೈಟ್ ಊಟಕ್ಕೆ ಮಾಡ್ಕೊಬೇಕು. ಮತ್ತೆ ನಾನು ಶಾಪಿಗೆ ಬರ್ತೀನಿ. ಸೊ ಆಲ್ಮೋಸ್ಟ್ ನಾವು ಮಲ್ಗೋಷ್ಟರೊಳಗಡೆ 11:30-12 ಗಂಟೆ ಆಗಿಬಿಡುತ್ತೆ. ಸೊ ಅದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅದು ಟೈಮ್ ಸೆಟ್ ಆಗಿಬಿಟ್ಟಿದೆ. ಅದಕ್ಕಿಂತ ಮುಂಚೆ ನಾವು ಒಂದಿನವೂ ಮಲ್ಗೇ ಇಲ್ಲ, ಮಷಿನ್ ಬಂದಾಗಿಂದ ಹಿಡಿದ್ಬಿಟ್ಟು. ಸೊ ವೆಹಿಕಲ್ ಸೌಂಡ್ ಕೇಳಿಸ್ತಾ ಇರುತ್ತೆ, ಸಜೆಸ್ಟ್ ಮಾಡ್ಕೊಳ್ಳಿ. ಅದನ್ನು ಎಲ್ಲ ಡೋರು ಕ್ಲೋಸ್ ಮಾಡಿಕೊಂಡ್ರೂ ಸೌಂಡ್ ಬರ್ತಾನೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಫಸ್ಟ್ ಟೈಮು ಈ ಗೀನ ತೊಗೊಂಬಂದಿರೋದು. ಯಾಕೆ ಅಂತಂದರೆ ಆಲ್ಮೋಸ್ಟು ನವೀನವ್ರ ಮನೆಯಲ್ಲಿನೇ ಮಾಡೋದ್ರಿಂದ ಜಾಸ್ತಿ ತುಪ್ಪನ ತರೋಂಥ ಅವಶ್ಯಕತೆ ಏನೂ ಇಲ್ಲ. ಬಟ್ ಖಾಲಿ ಆಗಿಬಿಟ್ಟಿದೆ, ಇವಾಗ ಊರಿಗೆ ಹೋಗೋ ಸಿಚುವೇಷನಲ್ಲಂತೂ ಇಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದ್ವಿ. ಇನ್ನು ನನ್ನ ಫೇವರೇಟು ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಟೀ ಪೌಡರು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು 10-15 ನಿಮಿಷ ಕುದಿಸ್ಬೇಕು. ಕುದಿಸಿ ಟೀ ಕುಡಿದ್ರೆ ನಿಜ ನನಗೆ ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ಅದನ್ನು ಯಾವಾಗಲೂ ಎತ್ಕೊಂಬರ್ತೀನಿ. ನಮ್ಮ ಮನೇಲಿ ಅದನ್ನು ಬಿಟ್ಟರೆ ಬೇರೆ ಯಾವುದನ್ನು ಕುಡಿಯೋಲ್ಲ. ಊರಿಗೆ ಹೋದರೆ ನನಗೆ ಪ್ರಾಬ್ಲಮ್, ಬೇರೆ ಟೀ ಮಾಡಿದರೆ ಕುಡಿಯೋಂಗಾಗಲ್ಲ, ಒಂಥರ ಅನ್ನಿಸ್ತಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಓದಿದ್ರೆ ಎಲ್ಲನೂ ಟೀ ಪೌಡ್ರ್ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಸೊ ಆ ಥರ ಇನ್ನೂ ಎಲ್ಲನೂ ಇಷ್ಟೇ ತಂದಿದ್ದು ಹೇಳಬೇಕಂತಂದರೆ. ಬಟ್ ನನಗೆ ಬೇಕಾಗಿದ್ದಿದ್ದು ಇವಾಗ ಸ್ಯಾಲ್ರಿ ಟೈಮಲ್ವ, ಆಲ್ಮೋಸ್ಟ್ ಎಲ್ಲ ಗ್ರಾಸರಿನೂ ಕೂಡ ಡಿಮಾರ್ಟಲ್ಲೂ ಸಹ ಖಾಲಿ ಆಗಿಬಿಟ್ಟಿತ್ತು. ನನಗೆ ರಾಗಿ ಹಿಟ್ಟು ಬೇಕಿತ್ತು, ಗೋಧಿ ಹಿಟ್ಟು ಬೇಕಿತ್ತು. ಆಲ್ಮೋಸ್ಟ್ ಗೋಧಿನೇ ತೊಗೊಂಬಂದ್ಬಿಡ್ತೀನಿ ನಾನು ಜಿನ್ ಹಾಕ್ಸ್ಕೊಳಕ್ಕಂತ ಹೇಳ್ಬಿಟ್ಟು. ಬಟ್ ಗೋಧಿನೇ ಇರಲಿಲ್ಲ ಗೈಸ್ ನಾವು ಹೋದಾಗ. ರೈಸು, ಶುಗರು, ಏನೊಂದು ಎಲ್ಲನೂ ಸಹ ಖಾಲಿಯಾಗಿತ್ತು. ಇನ್ನು ಫಿಲ್ ಮಾಡ್ತಾಯಿದ್ರು. ಇನ್ನೊಂದು ಕಾಲ್ ಅವರ್ ಅರ್ಧ ಅವರ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಏನು ಕೆಲಸದವ್ರು ಇರ್ತಾರಲ್ವ ಅವರು. ಅಯ್ಯೋ ಇದು ಆಗದೆ ಇರೋ ಕೆಲಸ ಅಂದ್ಕೊಂಡು ಏನು ಸಿಗುತ್ತೋ ಅದನ್ನು ಮಾತ್ರ ಎತ್ಕೊಂಬಂದ್ವಿ. ಶುಗರ್ ಅಷ್ಟೇ ಗಾಯ್ಸ್ ಸಿಕ್ಕಿದ್ದು. ಒಳ್ಳೆ ಇರುವೆ ಮುತ್ತೋ ಥರ ಜನ ಎಲ್ಲ ಮುತ್ಕೊಂಡ್ಬಿಟ್ಟಿದ್ರು ಶುಗರ್ ಇರೋ ಇದರಲ್ಲಿ. ಸಿಗಲಿಲ್ಲ. ಇನ್ನು ರಾಗಿ ಹಿಟ್ಟು, ಗೋಧಿ ಹಿಟ್ಟಂತೂ ಕೇಳಲೇಬೇಡ್ರಿ, ಎಲ್ಲ ಖಾಲಿ, ಎಲ್ಲ ಬಳದ್ಬಿಟ್ಟಿದ್ರು.
ಆ ಥರ ಇತ್ತು. ಇನ್ನು ಅವಲಕ್ಕಿ ಆ ಥರ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಸ್ವಲ್ಪನೇ ಇದ್ದಿದ್ದು, ಜಾಸ್ತಿನೂ ಇರಲಿಲ್ಲ. ಬಟ್ ಸ್ಯಾಲ್ರಿ ಟೈಮ್ ಅಲ್ವಾ, ಸೊ ಆಲ್ಮೋಸ್ಟ್ ಎಲ್ಲರೂ ಸಹ ಮಂತ್ಲಿಗೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಬರ್ತಾರೆ. ನಮಗೆ ಬಿಲ್ ಹಾಕ್ಸ್ಕೊಳಕ್ಕೇ ನಮಗೆ ಒಂದು 25ರಿಂದ ಅರ್ಧ ಅವರ್ ಆಯಿತು ನಮಗೆ ಅವರ ಬಿಲ್ ಹಾಕ್ಸ್ಕೊಂಡು ಹೊರಗಡೆ ಬರಲಿಕ್ಕೆ. ತುಂಬಾ ಜನ ಇದ್ದರು. ಬಟ್ ಕೌಂಟರ್ಗಳು ಎಲ್ಲನೂ ಸಹ ಆನಲ್ಲೇ ಇತ್ತು, ಯಾವುದು ಕ್ಲೋಸ್ ಅಂತ ಇರಲಿಲ್ಲ, ಎಲ್ಲನೂ ಆನಲ್ಲೇ ಇತ್ತು ಬಿಲ್ ಕೌಂಟರು. ಬಟ್ ಆದ್ರೂ ತುಂಬಾ ರಶ್ ಇತ್ತು. ನಾನು ಫಸ್ಟ್ ಟೈಮ್ ಅಷ್ಟು ರಶ್ನ ನೋಡಿದ್ದು ಡಿಮಾರ್ಟಲ್ಲಿ. ಅಷ್ಟು ರಶ್ ಇದ್ದಾಗ ಹೋಗೋದು ಇಲ್ಲ, ನಾವು ಬಿಡದಿಂದಲೇ ಹೋಗಿ ಬಂದುಬಿಡ್ತೀವಿ. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಇದೊಂದು ಬ್ಲೌಸ್ ಡಿಸೈನ್ ನೋಡ್ತಾ ಇರ್ಬೋದು. ಇದು ನನ್ನದೇ ಡಿಸೈನು. ನಾವೇನು ಧರ್ಮಸ್ಥಳ ಟ್ರಿಪ್ ಹೋಗಿದ್ವಲ್ವ, ಸೊ ಆವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ವರ್ಕ್ ಹಾಕ್ಕೊಂಡೆ. ಇದು ಸೀಮಂತದಲ್ಲಿ ನಮ್ಮ ದೊಡ್ಡಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದರು. ಸೊ ಅದು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ ಆಫ್ ಮಾಡಿಕೊಂಡು. ಸೊ ಇವಾಗ ಅದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಅದಾದಮೇಲೆ ಇದು ಒಂದು ಬ್ಲೌಸು ಅವರು ಜಸ್ಟ್ ಇವಾಗ 1 ಅವರ್ ಆಯಿತು ಕೊಟ್ಬಿಟ್ಟು. ಬಟ್ ಅದು ಎಂಗೇಜ್ಮೆಂಟ್ ಇದೆ, ನೀವು ಊರಿಗೆ ಹೋಗಿದ್ದೀರಿ ಅಂತ ಗೊತ್ತಿರಲಿಲ್ಲ ನನಗೆ. ಅವ್ರು ಕಾಲ್ ಮಾಡಿದಾಗ ಸರಿ ನಾನು ಬಂದಾಗ ಕೊಡಿ, ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಕೊಟ್ಬಿಟ್ಟು ಹೋದರು. ನನಗೆ ನಾಳೆ ಕೊಡಿ ಅಂತ ಹೇಳಿದರು. ಸೊ ಅವ್ರಿಗೊಂದು ಡಿಸೈನ್ ಹಾಕ್ಕೊಟ್ಟಿದ್ದೆ ನಾನು, ಸ್ಕ್ಯಾಲಪ್ ಡಿಸೈನ್ದು. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇನ್ನು ಮಷಿನ್ ಪ್ರೈಸು ಎಷ್ಟು ಅಂತ ಕೇಳ್ತೀರಾ. ಮಷಿನ್ ಪ್ರೈಸ್ ಬಂದುಬಿಟ್ಟು 4,25,000 ಆಗುತ್ತೆ. ಸೊ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತೀರಾ. ರಾಯಚೂರು ಡಿಸ್ಟಿಕ್ಕು ಸಿಂಧನೂರಲ್ಲಿ ತೊಗೊಂಡಿದ್ದು. ನೀವು ಏನಾದರೂ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ನಾವು ಕೂಡ ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿ ಯಾರಾದರೂ ಆಗಿರಲಿ, ಈಕ್ವಲಾಗಿ ಎಂಕ್ವೈರಿ ಮಾಡ್ತಾರೆ ನಮ್ಮ ಹತ್ರ. ಬರೀ ಹೆಣ್ಮಕ್ಳು ಅಂತಲೂ ಇಲ್ಲ, ಬರೀ ಗಂಡು ಮಕ್ಳು ಅಂತಲೂ ಇಲ್ಲ. ಆಲ್ಮೋಸ್ಟು 2 ಡೇಸಿಂದ ಬಾಯ್ಸು ಎಂಕ್ವೈರಿ ಮಾಡ್ತಾಯಿದ್ದಾರೆ. ನಾವು ಕೂಡ ಶಾಪ್ನ ಹಾಕ್ಕೊಡ್ಬೇಕು ಅಂತ ಇದ್ದೀವಿ ನಮ್ಮ ಮಿಸ್ಸಸ್ಗೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಗಂಡು ಮಕ್ಕಳು ಎಂಕ್ವೈರಿ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಹೇಳ್ಬೇಕಂದ್ರೆ ಖುಷಿಯಿಂದ ಹೇಳಿದೆ, ಇಲ್ಲ ಸ್ಟಾರ್ಟ್ ಮಾಡಿಸಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ಅವ್ರ ಮನೆಯವರು ಟೈಲರಿಂಗ್ ಕೆಲಸ ಮಾಡ್ತಾರೆ, ನಮ್ಮ ಮನೆಯವ್ರಿಗೊಂದು ಕೊಡಿಸ್ಬೇಕು ಅಂತ ಇದ್ದೀನಿ ಮಷಿನ್ನ ಅಂತ ಹೇಳಿದರು. ಸೊ ತುಂಬಾ ಖುಷಿ ಆಯಿತು ನನಗೆ. ಸೊ ಅದಕ್ಕೋಸ್ಕರನೇ 4,25,000 ರುಪೀಸ್ ಆಗುತ್ತೆ. ರಾಯಚೂರು ಡಿಸ್ಟಿಕ್ಕು ಸಿಂಧನೂರಲ್ಲಿ ತೊಗೊಂಡಿದ್ದು. ಸೊ ನಮ್ಮ ರೆಫರೆನ್ಸಿಂದ ಏನಾದರೂ ಹೋದರೆ ನಿಮಗೆ ಇಷ್ಟು ಅಂತ ಡಿಸ್ಕೌಂಟ್ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಮಷಿನ್ ಪರ್ಚೇಸ್ ಮಾಡಬೇಕು, ನಾವು ಕೂಡ ಮಷಿನ್ ತೊಗೊಳ್ಬೇಕು ಅಂತ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ ಅದೇ ನಂಬರ್ಗೆ ಈವ್ನಿಂಗ್ 6 o'clock ಮೇಲ್ಗಡೆ ಕಾಲ್ ಮಾಡಿ ನೀವು ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಸಹ ಮೇಲ್ಗಡೆ ಓಡ್ತಾ ಇರೋ ನಂಬರ್ಗೆ, ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಳ್ಳಿ. ಹಾಗೆ ಡಿಸೈನ್ ಬೇಕು ಅಂತಲೂ ಸಹ ಒಂದಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀರಾ. ನನಗೆ ಮೆಸೇಜ್ ಹಾಕೋ ಬದಲು ಸ್ಕ್ರೀನ್ ಮೇಲೆ ಓಡ್ತಾ ಇದೆಯಲ್ಲ ಅದೇ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಮೆಸೇಜ್ ಮಾಡಿದ್ರೂ ಸಹ ನಾನು ಸಹ ಇದೇ ನಂಬರ್ನೇ ರೆಫರ್ ಮಾಡೋದು. ನನ್ನ ಕೆಲಸ ಮಾಡ್ಕೊಳ್ಳಿಕ್ಕೇ ಅಲ್ಲಿಗೆ ನನಗೆ ಟೈಮ್ ಸಾಕಾಗಿರುತ್ತೆ. ಸೊ ಎಕ್ಸ್ಟ್ರಾ ಈ ಕೆಲಸ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನವೀನವರೇ ರೆಸ್ಪಾಂಡ್ ಮಾಡ್ತಾರೆ. ಸೊ ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಡೇ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದೊಂದು ಪಿಕಾಕ್ದು ಕ್ಯೂಟಾಗಿದೆ ಡಿಸೈನು. ಬಟ್ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಕಟ್ ವರ್ಕ್ ಸ್ಕ್ಯಾಲಪ್ ಡಿಸೈನು. ಆಲ್ಮೋಸ್ಟ್ ಇದನ್ನು ಹಾಕ್ತಾನೆ ಇರ್ತೀವಿ, ವಿಡಿಯೋದಲ್ಲಿ ತೋರಿಸಿರ್ತೀನಿ. ಸೊ ಈ ಥರ ಇದೆ ಡಿಸೈನು, ಯು ಶೇಪಲ್ಲಿದೆ ಸ್ಕ್ಯಾಲಪ್ ಡಿಸೈನು. ಸೊ ಇದು ಫ್ರಂಟಲ್ಲಿ ಕೂಡ ಸೇಮ್. ಇದರಲ್ಲೇ ಕೆಲವೊಬ್ಬರು ಈ ಥರ ಸ್ಕ್ವಯರ್ ಶೇಪಲ್ಲಿ ಅಂದರೆ ಡೈಮಂಡ್ ಶೇಪಲ್ಲಿ ಕೇಳ್ತಾರೆ. ಸೊ ಸ್ಕ್ಯಾಲಪ್ ಡಿಸೈನಲ್ಲಿ ಡೈಮಂಡ್ ಶೇಪು ಆ ಥರ ಏನು ಅವಶ್ಯಕತೆ ಇಲ್ಲ, ಇದೆ ಸ್ಕ್ಯಾಲಪ್ ಬಂದಿರುತ್ತೆ. ಸೊ ಡೈಮಂಡ್ ಶೇಪ್ ಅಂದರೆ ಈ ಥರ ಸ್ಟ್ರೈಟ್ ಲೈನ್ ಬಂದಿರುತ್ತಲ್ಲ, ಜಸ್ಟ್ ಫಿಲ್ಲಿಂಗ್ ವರ್ಕು ಆ ಥರ ಇದ್ದಾಗ ಡೈಮಂಡ್ ಶೇಪ್ ಅಂದರೆ ಏನೋ ಒಂಚೂರು ನೋಡ್ಬೋದು. ಬಟ್ ಸ್ಕ್ಯಾಲಪ್ಪಲ್ಲಿ ಇದ್ದಾಗ ಡೈಮಂಡ್ ಶೇಪ್ ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ನಿಮ್ಮ ಅಭಿಪ್ರಾಯ. ಸೊ ಇದು ಬಂದ್ಬಿಟ್ಟು ಗ್ರೀನು ಮತ್ತು ಲೈಟ್ ಕಾಪರ್ ಗೋಲ್ಡು. ಹಾಗೆ ನಾನು ಬ್ಲೌಸ್ ಕಲರ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಸ್ಯಾರಿ ಬಂದ್ಬಿಟ್ಟು ಅವ್ರು ಕಸ್ಟಮರ್ ತೊಗೊಂಡೋಗಿದ್ದಾರೆ. ಸೊ ಇದೊಂದು ಪಾರ್ಸಲ್ ಬಂದಿದೆ, ನಾನು ಲಾಸ್ಟಿಗೆ ತೋರಿಸ್ತೀನಿ ಇದನ್ನು. ಸೊ ಇದು ಈ ಥರ. ಇಲ್ಲಿ ನಾನೇನು ಜರಿ ಯೂಸ್ ಮಾಡಿಲ್ಲ ಗೈಸ್, ಇದು ಕಾಣಿಸೋದೇ ಇಲ್ಲ. ಯಾಕಂದರೆ ಇದರಲ್ಲಿ ಫುಲ್ಲು ಜರಿ ಬಿಟ್ಟು ಬ್ಲೌಸ್ದು ಕ್ಲಾತ್ ಕೂಡ ಕಾಣಿಸ್ತಾ ಇದೆ. ಸೊ ಜರಿ ಹಾಕಿದ್ರೆ ಏನು ಕಾಣಿಸಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಜರಿ ಯೂಸ್ ಮಾಡಿದ್ದೀನಿ, ಕಾಣಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಬ್ಲೌಸ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಬುಟ್ಟಗಳಿಗೆ ಮಾತ್ರ ಗೋಲ್ಡ್ ಕಲರ್ನ ಕೊಟ್ಟಿದ್ದೀನಿ ಅಷ್ಟೇ. ಸೊ ಏನು ಗೊತ್ತಾ, ಇತ್ತೀಚೆಗೆ ಬ್ಲೌಸ್ ಪೀಸ್ಗಳನ್ನ ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ. ಏನಕ್ಕಂತ ಗೊತ್ತಿಲ್ಲ, ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಮ ಅದನ್ನು ಸಹ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಈ ಥರ ಪೀಸ್ನ ಒಂದು ಬಾರ್ಡರ್ಗಂತೂ ಜಾಯಿನ್ ಮಾಡ್ಕೊಳ್ಳೇಬೇಕು ಬಿಡಿ, ಅದಂತೂ ಏನು ಮಾಡೋಕ್ಕಾಗಲ್ಲ. ಬಟ್ ಆ ಕಡೆ ಸೈಡ್ ಕೂಡ ಜಾಯಿನ್ ಮಾಡ್ಕೊಳೋ ಥರ ಬಂದುಬಿಡುತ್ತೆ ಕೆಲವೊಂದು. ಸೊ ಇದು ಪರವಾಗಿಲ್ಲ,
ಇದೆ. ಇದು ಫ್ರೇಮ್ ಬಂದ್ಬಿಟ್ಟು 93 ಸೆಂಟಿಮೀಟರ್ ಇದೆ ಗೈಸ್. ಇದು ಫ್ರೇಮ್ ಇದೆಯಲ್ಲ, ಇಲ್ಲಿಂದ ಹಿಡಿದು ನಮಗೆ ಬಟ್ಟೆ ಫಿಟ್ ಮಾಡ್ಕೊಳ್ಳಿಕ್ಕೆ 93 ಸೆಂಟಿಮೀಟರ್ ಆದರೆ ಸಾಕಾಗುತ್ತೆ. ಹೆಚ್ಚು ಕಮ್ಮಿ 1 ಮೀಟರ್ ಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇದೆ ಬ್ಲೌಸು ಡಿಸೈನು. ಸೊ ಇದು ಇತ್ತೀಚೆಗೆ ನಮ್ಮ ಹತ್ರ ತುಂಬಾ ಓಡ್ತಾ ಇದೆ. ಇದು ಪರ್ಚೇಸ್ ಮಾಡೋರಾದ್ರೂ ಸಹ ತುಂಬ ಚೆನ್ನಾಗೇ ಇದನ್ನೇ ಜಾಸ್ತಿ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಗಾಯ್ಸ್. ಫುಲ್ ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಡಿಸೈನ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕೊಟ್ಟಿರ್ತೀನಲ್ಲ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಏನಾದರೂ ಡಿಸೈನ್ ಬೈ ಮಾಡಬೇಕು, ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಪ್ಲೀಸ್ ಈವ್ನಿಂಗ್ 6 ಮೇಲ್ಗಡೆ ಕಾಲ್ ಮಾಡಿ. ಎಲ್ಲರ ಕಾಲು ಪಿಕ್ ಮಾಡ್ತಾರೆ. ಎಲ್ಲ ಡಿಸೈನ್ಸ್ಗಳು ಸಹ ಸಿಗುತ್ತೆ ನಿಮಗೆ. ಸೊ ಇವತ್ತು ಒಂದಷ್ಟು ಡಿಸೈನ್ನ ತೋರಿಸ್ಬಿಡ್ತೀನಿ. ಸೊ ಈ ಡಿಸೈನ್ಗೆ ಬಂದುಬಿಟ್ಟು ನಾವು 800 ರುಪೀಸ್ನ ಪ್ರೈಸ್ನ ತೊಗೊಳ್ತೀವಿ. ಯಾಕಂದರೆ ಟೈಮಿಂಗ್ ಕೂಡ ಜಾಸ್ತಿ ಬರುತ್ತೆ. ಸ್ಟಿಚಿಂಗ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇದೆ. ನಾವು ಇರೋ ಏರಿಯಾದಲ್ಲಿ ನಾವು ತೊಗೊಳ್ಳೋದು ಬಂದುಬಿಟ್ಟು ವರ್ಕ್ ಹಾಕಿರೋ ಬ್ಲೌಸ್ಗಳು 300-350 ರುಪೀಸ್ ತೊಗೊಳ್ತೀವಿ. ಬಟ್ ಹೊರಗಡೆ 400, 450, 500, 600ವರೆಗೂ ಇದೆ ಗಾಯ್ಸ್. ಇಲ್ಲಿ ಈ ಥರ ಇದೆ. ಇದಕ್ಕೆ ಫೋನ್ಗೆಲ್ಲ ಬ್ಲರ್ ಅನ್ನಿಸ್ತಾ ಇದೆ. ಈ ಥರ ಡಿಸೈನು ಏನಾದರೂ ಸ್ಕ್ರೀನ್ಶಾಟ್ ತಗೊಳ್ಳೋರಿದ್ರೆ ನೀವು ಆರಾಮಾಗಿ ಸ್ಕ್ರೀನ್ಶಾಟ್ನ ತಗೊಳ್ಬೋದು. ನಾನು ಕ್ಲಿಯರಾಗೇ ತೋರಿಸ್ತಾ ಇದ್ದೀನಿ, ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಸೊ ಬೇಕು ಅನ್ನೋರು ಡಿಸೈನ್ ಬೈ ಮಾಡ್ಬೋದು. ಸೊ ಇದು ಆಲ್ಮೋಸ್ಟ್ ಬಿಗ್ ಮಷಿನಿಗೆ, ಮಲ್ಟಿ ನೀಡಲಿಂಗ್ ಮಷಿನಿಗೆ ಮಾತ್ರ ಅವೈಲೇಬಲ್ ಇರೋದು ಅನಿಸುತ್ತೆ. ಚಿಕ್ಕ ಮಷಿನ್ಗೆ ಅವೈಲೇಬಲ್ ಇರೋದಿಲ್ಲ. ಸೊ ಯಾವುದಕ್ಕೂ ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ. ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೂ ಸಹ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೂ ಸಹ ರಿಪ್ಲೈ ಬರುತ್ತೆ ನಿಮಗೆ. ನೋಡಿಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಥ್ರೆಡ್ ಖಾಲಿ ಆಯಿತು ಅನಿಸುತ್ತೆ. ಖಾಲಿಯಾಗಿದೆ. ಸೊ ಇದು ನಮ್ಮ ವೈಂಡಿಂಗ್ ಮಷಿನ್ನು. ಸೊ ಕೆಲವೊಬ್ಬರು ಕಂಪ್ಲೇಂಟ್ ಬರ್ತಾ ಇದೆ, ಈ ವೈಂಡಿಂಗ್ ಮಷಿನ್ನ ಯೂಸ್ ಮಾಡ್ತಾ ಇಲ್ವಂತೆ. ಇದನ್ನು ನಾರ್ಮಲ್ ಮಷಿನ್ ಇದೆಯಲ್ಲ ಅದೇ ಮಷಿನಲ್ಲೇ ಸುತ್ಕೊಳ್ತಾ ಇದ್ದಾರೆ. ಪ್ಲೀಸ್ ಆ ಥರ ಮಾಡಬೇಡಿ. ಯಾಕೆಂತಂದರೆ ಈ ಮಷಿನ್ಗೆ ಎಷ್ಟು ಥಿಕ್ನೆಸ್ಸಲ್ಲಿ ಸುತ್ತಿರಬೇಕೋ ಅಷ್ಟು ಥಿಕ್ನೆಸ್ಸಲ್ಲಿ ಸುತ್ತಿದ್ರೆ ಮಾತ್ರ ಬಾಬಿನ್ ಥ್ರೆಡ್ ಕಟ್ಟಾಗೋದಾಗಲಿ ಅಥವಾ ಮೇಲ್ಗಡೆ ಕಾಣಿಸೋದು ಈ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಮಗೆ ನಾವೇನು ಸ್ಟಿಚಿಂಗ್ ಮಷಿನ್ ಸುತ್ಕೊತೀವಲ್ಲ ಅದು ಬಂದ್ಬಿಟ್ಟು ಮೇಲ್ಗಡೆ ಸುಮ್ಮನೆ ನಾವು ಒಂದು ಕಡ್ಡಿ ಇಟ್ಕೊಳ್ಬೇಕಾದ್ರೆ ಸುತ್ಕೊಂಡ್ಬಿಡ್ಬೋದು. ಬಟ್ ಇದಕ್ಕೆ ಒಂದು ಥಿಕ್ನೆಸ್ ಇರುತ್ತೆ. ಆ ಥಿಕ್ನೆಸ್ಸಲ್ಲಿನೇ ನಾವು ಸುತ್ಕೊಬೇಕಾಗತ್ತೆ. ಇಲ್ಲಾಂದರೆ ಅದೇ ಹೇಳಿದ್ನಲ್ಲ, ದಾರ ಕಾಣಿಸ್ಕೊಳ್ಳೋದು ಇಲ್ಲ, ಜಾಸ್ತಿ ದಾರ ಡಿಸೈನ್ ಮೇಲ್ಗಡೆ ಕಾಣಿಸೋದು ಆ ಥರ ಆಗುತ್ತೆ. ಸೊ ಇದೇ ಸ್ಟಾಪ್ ಆಗಿಬಿಡುತ್ತೆ. ಅದು ಫಿಲ್ ಆದ ತಕ್ಷಣ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ನೋಡ್ತಾ ಇರ್ಬೋದು. ಸೊ ಇಷ್ಟ ಆದ ತಕ್ಷಣ ಫಿಲ್ ಆಗಿಬಿಡುತ್ತೆ. ಸೊ ಮೊದಲು ನಾನು ಹೆಂಗೆ ಮಾಡ್ತಿದ್ದೆ ಅಂತಂದರೆ ಅಷ್ಟು ಸುತ್ತಿ ಇಟ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇವಾಗ ಹಂಗೆ ಮಾಡಲ್ಲ. ಖಾಲಿಯಾದಾಗ ಮಾತ್ರ ಸುತ್ಕೊತೀನಿ. ಯಾಕೆ ಅಂದರೆ ನನ್ನ ಮಗಳು ಒಂದೂ ಉಳಿಸೋದಿಲ್ಲ ಗಾಯ್ಸ್. ಅದರಲ್ಲಿ ಎಲ್ಲ ತೊಗೊಂಡ್ಬಿಟ್ಟು ಹಾಳು ಮಾಡಿ ಇಟ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ನಾನು ಅಷ್ಟು ಸುತ್ತಿ ಇಟ್ಕೊಳ್ಳೋದಿಲ್ಲ. ಸೊ ಯಾವಾಗ ಖಾಲಿ ಆಗುತ್ತೋ ಆವಾಗ ಮಾತ್ರ ಸುತ್ಕೊಳ್ತೀನಿ. ಸೊ ಇದು ಇಷ್ಟೇ. ಈಗಲೇ ತೋರಿಸಿರೋ ಡಿಸೈನ್ ಜಸ್ಟ್ ಈಗ ತಾನೇ ಇಸ್ಕೊಂಡು ಹೋದ್ರು ಕಸ್ಟಮರು, ತುಂಬಾ ಇಷ್ಟಪಟ್ಟರು. ಸೊ ಅದಾದಮೇಲೆ ಇದು ಕೂಡ ಸೇಮ್ ಸ್ಕ್ಯಾಲಪ್ ಡಿಸೈನು, ಬಟ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಹಾರ್ಮಲ್ ಡೌನಲ್ಲಿ ಹೋಗೋ ಥರ ಬರುತ್ತೆ ವರ್ಕು. ಬಟ್ ಹೇಳಿದ್ನಲ್ಲ, ಇದು ಫ್ರಂಟಲ್ಲಿ ಕೂಡ ಸೇಮ್ ಬಂದಿದೆ, ಏನು ಹಾರ್ಮಲ್ ಡೌನಲ್ಲಿ ಹೋಗೋ ಥರ ಬಂದಿಲ್ಲ. ಇದು ಬಂದ್ಬಿಟ್ಟು ಬ್ಯಾಕಲ್ಲೇನು ಸಹ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಬರುತ್ತಲ್ಲ ಗೈಸ್, ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕಲ್ಲಿ. ಸೊ ಒಂದು ಸೈಡ್ ಪ್ಲೈನ್ ಬಂದಿದೆ, ಒಂದು ಸೈಡ್ ಬುಟ್ಟ ಬಂದಿದೆ. ಸೊ ಸ್ಲೀವ್ಸಲ್ಲಿ ಆಲ್ಮೋಸ್ಟ್ ನಾವೇ ಬುಟ್ಟ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಬುಟ್ಟ ಬಂದಿರೋದನ್ನು ಬ್ಯಾಕ್ಗೆ ಹಾಕ್ಕೊಂಡಿದ್ದೀನಿ ಪೀಸ್ನ. ಇದು ಈ ಥರ ಬಂದಿದೆ ಡಿಸೈನು. ಸೊ ಇದನ್ನು ಅಷ್ಟೇ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ನಿಮ್ಮ ಒಂದು ಡಿಸೈನ್ ಆದರೂ ಪರ್ಚೇಸ್ ಮಾಡ್ಬೋದು. ನಿಮ್ಮ ಒಂದು ಬ್ಲೌಸ್ಗೆ ವರ್ಕ್ ಆದ್ರೂ ಸಹ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಟ್ ಕ್ಯಾಟ್ಲಾಗಲ್ಲಿ ನೋಡಿದಾಗ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನಾವು ಸ್ಯಾರಿ ಪೀಸ್ಗಳಿಗೆ, ಬ್ಲೌಸ್ಗಳಿಗೆ ವರ್ಕ್ ಮಾಡಿದಾಗಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕಸ್ಟಮರ್ ಇಬ್ಬರೂ ಸಹ ಒಂದೇ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಒಬ್ರು ಆಲ್ರೆಡಿ ಹಾಕ್ಸ್ಕೊಂಡು ಹೋದ್ರು. ಸೊ ಇದು ಇನ್ನೊಬ್ರದ್ದು ಕೊಡಬೇಕು, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಥರ ಬರುತ್ತೆ ಡಿಸೈನು. ಸೊ ಈ ಒಂದು ಡಿಸೈನ್ಗೆ ನಾವು 650 700 ರುಪೀಸ್ವರೆಗೂ ಸಹ ತೊಗೊಳ್ತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಸೇಮ್ ಸ್ಕ್ಯಾಲಪ್ ಡಿಸೈನ್ ಬಂದಿದೆ, ಹಾಗೆ ಬುಟ್ಟಾಸ್ ಬಂದಿದೆ 2 ಸ್ಲೀವ್ಸ್ಗೂ ಸಹ. ಈ ಥರ ಸ್ಲೀವ್ಸಲ್ಲಿ ಫುಲ್ಲು ಬುಟ್ಟ ಬಂದಿರೋದ್ರಿಂದ ಬುಟ್ಟ ಬಂದಿರೋದನ್ನು ಸ್ಲೀವ್ಸ್ಗೆ ತೊಗೊಂಡಿಲ್ಲ ಅಷ್ಟೇ ನಾನು. ಸೊ ಈ ಥರ
ಫುಲ್ಲು ಕಾಣಿಸುತ್ತೆ. ತುಂಬ ಈ ಥರ ಬುಟ್ಟ ಬಂದಾಗ ಅಂದರೆ ಸ್ವಲ್ಪ ರಿಚಾಗಿ ಕೂಡ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕೂಡ ಲುಕ್ ವೈಸ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇದು ಪ್ರತಿಯೊಂದು ಬುಟ್ಟಗೂ ಸಹ ಔಟ್ಲೈನ್ ಬಂದಿದೆ ಗೈಸ್, ಅದೇ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಾರ್ಮಲ್ಲು ಒಂದು ಬಳ್ಳಿಗೆ ಎಲೆ ಥರ ವರ್ಕ್ ಬಂದಿದೆ ಸ್ಕ್ಯಾಲಪಲ್ಲಿ. ಇದು ಸ್ಯಾರಿ ಬಂದ್ಬಿಟ್ಟು ಬ್ಲೂ ಕಲರ್ ಇದೆ, ಸ್ಕೈ ಬ್ಲೂ, ಡಾರ್ಕ್ ಸ್ಕೈ ಬ್ಲೂ ಕಲರ್ ಬ್ಲೌಸು ಬಂದಿದೆ. ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತ ಹೇಳಿದ್ನಲ್ಲ, ಸೊ ಆವಾಗಲೇ ಆ ಥರ ಬಂದಿದೆ ಇದು ಡಿಸೈನು. ಇನ್ ಕೇಸ್ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಕಾಲ್ ಮಾಡಿಲ್ಲ ಅಂದ್ರೂ ಸಹ ವಾಟ್ಸಪ್ ಮಾಡಿ, ನಿಮಗೆ ರಿಪ್ಲೈ ಬರುತ್ತೆ. ಸೊ ಇನ್ನು ಟ್ರಿಮ್ಮಿಂಗ್ ಕೂಡ ಮಾಡಿಲ್ಲ, ಇದನ್ನು ಫಿನಿಷ್ ಮಾಡಿ ಇಡಬೇಕು. ಸೊ ಹೇಗೆ ಕಾಣಿಸ್ತಾ ಇದೆ ಡಿಸೈನು ಕಾಮೆಂಟ್ ಮಾಡಿ. ಇದ್ರ ಪ್ರೈಸ್ ಬಂದುಬಿಟ್ಟು 650 700 ರೂಪೀಸ್ ಆಗುತ್ತೆ. ಸೊ ಇದೇನು ಪಾರ್ಸಲ್ ಹೇಳಿದ್ನಲ್ಲ, ಸೊ ನಿಮಗೆ ಹೇಳ್ತೀನಿ. ಇದು ಕಂಪ್ಲೀಟು ಡಿಸೈನು ಈ ಥರ ಬರುತ್ತೆ. ಸೊ ಇಲ್ಲಿ ಬ್ಯಾಕ್ ಸೈಡಲ್ಲಿ 2 ಪಿಕಾಕ್ ಬರುತ್ತೆ, ಬ್ಯಾಕ್ ನೆಕ್ಕಲ್ಲಿ ಸಿಂಪಲಾಗಿ ಈ ಥರ ವರ್ಕ್ ಬರುತ್ತೆ ಗೈಸ್. ನೋಡೋಕೆ ಸಿಂಪಲಾಗಿದೆ, ಬಟ್ 1.5 ಅವರ್ ಮೇಲೆ ಬರುತ್ತೆ ಗೈಸ್ ಇದು ಡಿಸೈನು. ಬ್ಯಾಕ್ ಒಂದೇ ಸಿಂಪಲಾಗೆ ಈ ಥರ, ಅಂದರೆ ಇದು ಜಸ್ಟ್ ಫಿಲ್ಲಿಂಗ್ ವರ್ಕ್ ಬಂದಿಲ್ಲ, ಈ ಥರ ಗುಂಡು ಥರ ವರ್ಕ್ ಬಂದಿದೆ. ಸೊ ಚೆನ್ನಾಗಿದೆ, ಸಿಂಪಲಾಗಿದ್ರೂ ಚೆನ್ನಾಗಿದೆ. ಸೊ ಇದು ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ಹೇಳಬೇಕಂತಂದರೆ. ಲೈಟ್ ಬೇಬಿ ಪಿಂಕ್ ಕಲರು, ಹಾಗೆ ಲೈಟ್ ಗ್ರೀನ್ ಕಲರ್, ಲೈಟ್ ಪ್ಯಾರೆಟ್ ಗ್ರೀನ್ ಕಲರ್ ಬಂದಿದೆ. ಫುಲ್ಲು ಲೈಟ್ ಅಂದರೆ ಹೆವಿ ಲೈಟ್ ಇದೆ. ಸೊ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇದು 2 ಸ್ಲೀವ್ಸ್ಗೂ ಈ ಥರ ಇದು ಡಬಲ್ ಶೇಡಲ್ಲಿ ಬುಟ್ಟ ಕೊಟ್ಟಿದ್ದಾರೆ. ಒಂದು ಫಿಲ್ಲಿಂಗ್ ವರ್ಕ್ ಬಂದಿದೆ, ಒಂದು ಈ ಥರ ಬುಟ್ಟಗಳು ಬಂದರೆ ಟೈಮಿಂಗ್ಸ್ ಕಮ್ಮಿ ಇರುತ್ತೆ ಗಾಯ್ಸ್. ಈ ಥರ ಬುಟ್ಟಾಸ್ ಬಂದರೆ ಟೈಮಿಂಗು ಜಾಸ್ತಿ ಇರುತ್ತೆ, ಯಾಕಂದರೆ ಇದು ಗುಂಡು ಥರ ಬರುತ್ತೆ, ಹೆವಿ ಟೈಮಿಂಗ್ ಆಗುತ್ತೆ. ಈ ಥರ ಬುಟ್ಟ ಬಂದರೆ ಟೈಮಿಂಗ್ ಕಮ್ಮಿ ಆಗುತ್ತೆ. ಸೊ ಇದು ಪಿಕಾಕ್ ನೋಡ್ತಾ ಇರ್ಬೋದು ಎಷ್ಟು ಡೀಟೈಲಿಂಗಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿದೆ. ಈ ಡಿಸೈನ್ದು ಪ್ರೈಸ್ ಬಂದುಬಿಟ್ಟು 500 ರೂಪೀಸು. ಇನ್ ಕೇಸ್ ನೀವೇನಾದರೂ ವರ್ಕ್ ಹಾಕ್ಸ್ಕೊಬೇಕು ಅಂದರೆ ವರ್ಕ್ ಹಾಕ್ಸ್ಕೊಳ್ಬೋದು, ಇಲ್ಲ ಡಿಸೈನ್ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಸಹ ಡಿಸೈನು ಪರ್ಚೇಸ್ ಮಾಡ್ಬೋದು. ಸೊ ಕಂಪ್ಲೀಟಾಗೆ ಡಿಸೈನ್ ಬಂದು ಈ ಥರ ಇದೆ. ಸೊ ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ, ಇನ್ ಕೇಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಇದು ಆಗಲೇ ಪಾರ್ಸಲ್ ಬಂತು ಅಂತ ಹೇಳಿದೆ ಅಲ್ವಾ. ಸೊ ಇದು ಬಂದುಬಿಟ್ಟು ನಮ್ಮ ಪಕ್ಕದ ಬಿಲ್ಡಿಂಗ್ನವರು ಒಂದು ಸ್ಯಾರಿ ಬುಕ್ ಮಾಡ್ಕೊಂಡಿದ್ರು. ಅವರು ನಾನು ಡ್ಯೂಟಿಗೆ ಹೋಗ್ತೀನಿ, ನೀವೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನು ನಾನು ನನ್ನ ಅಡ್ರೆಸ್ ಕೊಟ್ಟಿದ್ದೆ ಗಾಯ್ಸ್. ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿರೋದು, ಇದು 2ನೇ ಸ್ಯಾರಿ ತರಿಸ್ಕೊಂಡಿರೋದು. ಫಸ್ಟ್ ಸ್ಯಾರಿ ಅವ್ರು ಆಲ್ರೆಡಿ ಇಸ್ಕೊಂಡ್ರು, ತುಂಬಾ ಚೆನ್ನಾಗಿತ್ತು, ಹೋದ ವಾರನೇ ಬಂತು. ಸೊ ಇದು ಈ ವಾರ ಬಂದಿರೋದು. ಸೊ ಡೆಲಿವರಿ ಸ್ವಲ್ಪ ಲೇಟ್ ಆಯಿತು, ಅಷ್ಟು ಬಿಟ್ಟರೆ ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವ್ರದ್ದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಯೂಟ್ಯೂಬ್ ಬ್ಲಾಗ್ ಎಲ್ಲ ಮಾಡ್ತಾರೆ ಇವರು. ಸ್ವರ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಚೆಕ್ ಮಾಡಿ, ಅವ್ರದ್ದೇ ಪೇಜ್ ಓಪನ್ ಆಗುತ್ತೆ, ಸ್ವರ ಸ್ಯಾರೀಸ್ ಅಂತ ಹೇಳ್ಬಿಟ್ಟು. ಇವ್ರದ್ದು ಎಮ್ಮೆನಹಳ್ಳಿ ಬೆಂಗಳೂರು ಗೈಸ್. ಇದು ಮಾದನಾಯಕನಹಳ್ಳಿ, ಲಕ್ಷ್ಮೀಪುರ ಮೇನ್ ರೋಡ್, ಮಾದನಾಯಕನಹಳ್ಳಿ ಇದು ಬೆಂಗಳೂರು. ಸೊ ನೀವು ನೇರವಾಗಿ ಶಾಪ್ಗೆ ಹೋಗಿನೂ ಮೇನ್ ರೋಡಲ್ಲೇ ಇದೆ ಗೈಸ್. ಇದು ನೀವು ಶಾಪ್ಗೆ ಹೋಗ್ಬಿಟ್ಬೇಕಾದ್ರೂ ವಿಸಿಟ್ ಮಾಡಿ ನೀವು ಬೈ ಮಾಡ್ಬೋದು ಸ್ಯಾರೀಸ್ನ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ವರ ಸ್ಯಾರೀಸ್ ಅಂತ ಇದೆ, ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಇದು 2ನೇ ಸ್ಯಾರಿ ಅವ್ರ ಹತ್ರ ಅವ್ರು ತರಿಸ್ಕೊತಾ ಇರೋದು. ಸೊ ನಾನು ಯಾವುದು ಬುಕ್ ಮಾಡಿಲ್ಲ ಗೈಸ್, ಅವರು ಡ್ಯೂಟಿಗೆ ಹೋಗ್ತಾರೆ ಅನ್ನೋ ಒಂದು ರೀಸನ್ಗೆ ನನ್ನ ಅಡ್ರೆಸ್ನ ಕೊಟ್ಟಿರ್ತೀನಿ ಅಷ್ಟೇ ನಾನು. ಸೊ ಇಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಇದು ನಾರ್ಮಲಾಗಿ ತುಂಬಾ ಟ್ರೆಂಡಿಂಗಲ್ಲಿದೆ ಗಾಯ್ಸ್, ಇದು ಗೋಲ್ಡ್ ಸ್ಯಾರಿ. ಸೊ ಹತ್ತಿರದಿಂದ ಇದು ಕ್ಯಾಮ್ರಾದಲ್ಲೆಲ್ಲ ಸ್ವಲ್ಪ ವೈಟ್, ಸ್ವಲ್ಪ ಲೈಟಾಗಿ ವೈಟ್ ಕಲರ್ ಕಾಣಿಸ್ತಾ ಇದೆ ಗಾಯ್ಸ್. ಇದು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಸೊ ಇದರದ್ದು ವರ್ಕ್ ಡೀಟೇಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಬಂದಿದೆ, ನಾನೇ ಓಪನ್ ಮಾಡ್ತೀನಿ ಗೈಸ್. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 999 ವಿತ್ ಡೆಲಿವರಿ ಚಾರ್ಜು 80 ರೂಪೀಸ್ ಆ್ಯಡ್ ಮಾಡ್ತಾರೆ ಅವರು. ಸೊ ಈ ಥರ ಬಂದಿದೆ ಗೈಸ್, ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಕ್ವಾಲಿಟಿ ಆದ್ರೂ. ಸೊ 999 ರೂಪೀಸ್ಗೆ ಯಾವ ಥರ ಕ್ವಾಲಿಟಿ ಕೊಡ್ಬೋದು ಆ ಥರ ಕ್ವಾಲಿಟಿ ಇದೆ ಗೈಸ್. ತುಂಬಾ ಚೆನ್ನಾಗಿದೆ. ನಾವು 1000 ರೂಪಾಯಿಗೆ ನಮಗೆ ರೇಷ್ಮೆ ಸೀರೆ ಥರ ಕ್ವಾಲಿಟಿ ಬೇಕು ಅಂದರೆ ಆಗೋದಿಲ್ಲ.
ಸೊ ಇದು ಬಂದ್ಬಿಟ್ಟು ಜಸ್ಟ್ 1000 ರುಪೀಸ್ಗೆ ಇರೋದು 999ಗೆ. ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ವರ ಸ್ಯಾರೀಸ್ ಅಂತ ಇದ್ದಾವೆ, ನೀವು ಬೈ ಮಾಡ್ಬೋದು. ತುಂಬ ಕಲೆಕ್ಷನ್ಸ್ ಇದೆ. ಹಾಗೆ ಗೋಲ್ಡ್ ಕಲರ್ದು ಇನ್ನೂ ಸ್ಟಾಕ್ ಇದೆ ಅಂತ ಹೇಳಿದ್ರು. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಬೈ ಮಾಡಿ. ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ. ಬೇಕು ಅಂದರೆ ಹೋಗ್ಬಿಟ್ಟು ಬೈ ಮಾಡಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ನು ಮುಗಿಸ್ತಾ ಇದ್ದೀನಿ. ತುಂಬ ಪುಟ್ಟದಾಗಿರುವಂತಹ ವ್ಲಾಗು. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಇವತ್ತು ತೋರಿಸಿರುವಂತಹ ಡಿಸೈನು ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಜನ ನಮಗೆ ಮಷಿನ್ ಡೀಟೇಲ್ಸ್ ಬೇಕು, ವರ್ಕ್ ಡೀಟೇಲ್ಸ್ ಬೇಕು ಅಂತ ಕೇಳ್ತಾ ಇರ್ತೀರಾ. ಪ್ಲೀಸ್ ಈವ್ನಿಂಗ್ 6 o'clock ಮೇಲ್ಗಡೆ ಕಾಲ್ ಮಾಡಿ. ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ, ಮಷಿನ್ದಾಗಿರ್ಬೋದು, ಡಿಸೈನ್ದಾಗಿರ್ಬೋದು, ನಾವಿನ್ನು ಫ್ರೆಷರು, ನಾವಿನ್ನು ವರ್ಕ್ ಕಲಿಬೇಕು, ತೊಗೊಳ್ಬೇಕು ಅನ್ನೋರು ಏನೇ ಡೌಟ್ಸ್ ಇದ್ರೂ ಸಹ ನೀವು ಈವ್ನಿಂಗ್ 6 o'clock ಮೇಲ್ಗಡೆ ಕಾಲ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ಸಹ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೂ ಸಹ ಮೆಸೇಜ್ಗಂತೂ ರಿಪ್ಲೈ ಮಾಡೇ ಮಾಡ್ತಾರೆ. ಸೊ ಕಾಲ್ ಮಾಡಬೇಕು ಅನಿಸಿದ್ರೆ ಅವರೇ ಕಾಲ್ ಮಾಡ್ತಾರೆ. ಇಲ್ಲ ಅಂತಂದರೆ ನೀವೇ ಕಾಲ್ ಮಾಡಿದ್ರು ಸಹ ರಿಸೀವ್ ಮಾಡಿ ಮಾತಾಡ್ತಾರೆ. ಸೊ ಈ ಥರ ನಿಮಗೆ ಸುಮಾರಷ್ಟು ಕಲೆಕ್ಷನ್ಸ್ ಇದೆ ಗೈಸ್. ಅವರಾದರೆ ಈ ಥರ ಸ್ಯಾರಿ ಬೇಕಾದರೆ ಸ್ವರ ಸ್ಯಾರೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದು ಹೆಸರು ಬಂದುಬಿಟ್ಟು ಸ್ವರ ಸ್ಯಾರೀಸ್ ಅಂತಿದೆ, ಹೋಗ್ಬಿಟ್ಟು ಚೆಕ್ ಮಾಡಿ. ನಾನು ಯಾವುದೇ ರೀತಿ ಲಿಂಕ್ ಏನು ಕೊಟ್ಟಿರಲ್ಲ. ಸೊ ಫುಲ್ವರೆಗೂ ನೋಡಿದ್ರೆ ಸ್ವರ ಸ್ಯಾರೀಸ್ ಅಂತ ನಾನು ಹೇಳಿರ್ತೀನಿ ಆಲ್ಮೋಸ್ಟು. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ಸ್ವರ ಸ್ಯಾರೀಸ್ ಅಂತ ಸರ್ಚ್ ಮಾಡಿಬಿಟ್ಟು ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆ ಬೈ ಮಾಡ್ಕೊಳ್ಳಿ. ಈ ಗೋಲ್ಡ್ ಸ್ಯಾರಿ ಬಂದುಬಿಟ್ಟು ಬರೀ 999 ಅಷ್ಟೇ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಬೈ ಬಾಯ್.